ಸುಂದರು ತುಂಬಾ ದಡ್ಡ ಅವನು. ನಮಸ್ಕಾರ ವೀಕ್ಷಕರೇ, ನಿಜ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ರಾಜಾಜಿನಗರದ ಒಂದು ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸುಂದರ್ ಅವರ ಆಪ್ತ ಮಿತ್ರರಾದ ರಾಜಾರವರು ಭೇಟಿ ಆಗ್ತಾರೆ ಹಾಗೂ ಅವರು ನಮ್ಮ ಜೊತೆ ಇಂಟರ್ವ್ಯೂ ಮಾಡಲು ಒಪ್ಪಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ಕಾರ. ನೀವಾಗ್ಲೇ ಹೇಳಿದಾಗೆ ನನ್ನ ಹೆಸರು ರಾಜಾ ಓಯಲ್ ಅಂತ. ನಿಜವಾದ ಸಂಗತಿ ಅಂದ್ರೆ ನಾನು ರಾಜಾಜಿನಗರದಲ್ಲಿ ಇಂಜಿನಿಯರಿಂಗ್ ಮಾಡ್ತಿರ್ಬೇಕಾದ್ರೆ ನನ್ನ ಜೂನಿಯರ್ ಆಗಿ ಸುಂದರು ಭೇಟಿಯಾದ. ಮತ್ತೊಂದು ನಿಜ ಹೇಳಬೇಕು ಅಂತ ಅಂದ್ರೆ ಸುಂದರು ತುಂಬಾ ದಡ್ಡ ಅವನು. ಏನಾಯ್ತಪ್ಪ ಅಂದ್ರೆ ಯಾವ ಸಬ್ಜೆಕ್ಟ್ ತಗೊಳ್ಳಿ ಅಂತ ಕೇಳ್ತಾ ಇದ್ದ. ಮೆಟಲರ್ಜಿ ತಗೋ, ಅದ್ರಲ್ಲಿ ತುಂಬಾ ಸ್ಕೋಪ್ ಇದೆ ಅಂತ ಹೇಳಿ ನಾನು ಅವನ್ಗೆ ಮೆಟಲರ್ಜಿಗೆ ಹಾಕ್ಸ್ದೆ. ಅವಾಗ ಏನಾಯ್ತಂದ್ರೆ ಅವನು ತುಂಬಾ ಚೆನ್ನಾಗಿ ಓದ್ಕೊಂಡ, ಒಳ್ಳೆ ರ್ಯಾಂಕ್ ತಗೊಂಡ ಅವನು. ಆಮೇಲೆ ಯಾರು ತಲೆ ಕೆಡ್ಸಿದ್ರೋ ಏನೋ ಗೊತ್ತಾಗ್ಲಿಲ್ಲ, ಕಂಪ್ಯೂಟರ್ ಸೈನ್ಸ್ ಮಾಡ್ಕೊಂಡು ಯಾವ್ದೋ CEO ಏನೋ ಆಗಿದಾನಂತೆ. ಮೆಟಲರ್ಜಿ ತಗೊಂಡಿದ್ರೆ ಈಗ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ ಮಾಡ್ಬಿಟ್ಟು ಈಗ ಆಲ್ರೆಡಿ ನಾವು ಮಾರ್ಸ್ ಅಲ್ಲಿ ಇರ್ತಿದ್ವಿ. ಹೇಳಿದ್ನಲ್ಲ, ತುಂಬಾ ದಡ್ಡ. ಹೀಗೆ ಒಂದಿಷ್ಟು ವರ್ಷಗಳ ಕೆಳಗೆ ಫೋನ್ ಮಾಡಿದ್ದ. ಅವನ್ ಕಂಪ್ನಿಯಲ್ಲಿ ಅದು ಯಾವ್ದೋ ಪೇಪರ್ ರಿಲೀಸ್ ಆಗಿತ್ತು, ಅದನ್ನ ನಾನು ಓದಿದ್ದೆ. ಓದ್ಬಿಟ್ಟು ಹೇಳ್ದೆ, ಈ ಪೇಪರ್ ಅಲ್ಲಿ ಏನೋ ಇದೆ, ಇದ್ರ ಮೇಲೆ ಫೋಕಸ್ ಮಾಡು. ಈ ಎಕೋನ್ ಕಾಪಿ ಹೊಡೆದ್ಬಿಟ್ಟು ಹೋಮ್ ಮಾಡ್ದೆ ಅದೆಲ್ಲ ಮಾಡ್ಬೇಡ, ಒಳ್ಳೇದಾಗಲ್ಲ ಅಂತ ಹೇಳ್ದೆ. ಅದಕ್ಕೆ ನೋಡಿ ಏನಾಗ್ತಾ ಇದೆ ಈಗ. ರಾಜಾ ಅವರೇ, ನೀವು ರಾಜಾಜಿನಗರ, ಅವರು ಮದ್ರಾಸು, ಹೇಗೆ ನೀವು ಭೇಟಿಯಾದ್ರಿ ಅಂತ ಗೊತ್ತಾಗ್ಲಿಲ್ಲ. ಏನ್ರಿ ನೀವು ಕರ್ದ್ಬಿಟ್ಟು ಅವಮಾನ ಮಾಡ್ತೀರಾ ಇಲ್ಲಿ? ನನ್ ಬಗ್ಗೆ ತಿಳ್ಕೊಬೇಕೋ ಸುಂದರ್ ಬಗ್ಗೆ ತಿಳ್ಕೊಬೇಕೋ? ಎಲ್ರಿ ನಿಮ್ ಎಡಿಟರು?